ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಬೆಳಿಗ್ಗೆ ಹೂ ಕೊಯ್ಯೋಣ ಅಂತ ಬಂದೆ. ಇಲ್ಲೆಲ್ಲ ಪುಟ್ಟ ಹಕ್ಕಿಗಳು ಹೂವಿನ ಮೇಲೆಲ್ಲ ಕೂತ್ಕೊಂಡು ಮಕರಂದನ ಹೀರ್ತಾ ಇತ್ತು. ಹಾಗೆ ಅಲ್ಲಲ್ಲಿ ಪುಟಾಣಿ ಹಕ್ಕಿಗಳೆಲ್ಲ ಕೂತ್ಕೊಂಡಿತ್ತು ಗಿಡದ ಮೇಲೆ. ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇದೆ ನೋಡಿ, ನಿಮಗೂ ಕೂಡ ಕೇಳಿಸ್ತಾ ಇರ್ಬೋದು. ಈ ಬೆಳಗಿನ ವಾತಾವರಣದಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೇಳೋದೇ ಚಂದ. ಒಂಥರ ಈ ಹೂಗಳೆಲ್ಲ ಅರಳೋದು ನೋಡೋದು ಕೂಡ ತುಂಬಾ ಖುಷಿ ಕೊಡುತ್ತೆ. ಇವಾಗ ಹೂವೆಲ್ಲ ಕೊಯ್ದಿದ್ದಾಯಿತು. ಇನ್ನೂ ಜಾಸ್ತಿ ದಿವಸ ಹೂವೆಲ್ಲ ಸಿಗಲ್ಲ, ಯಾಕೆ ಅಂದರೆ ಇನ್ನೂ ಗಿಡಗಳೆಲ್ಲ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಳಸಿ ಹಬ್ಬದವರೆಗೆ ನಾನು ಹೂ ಇಟ್ಕೋಬೇಕು, ಅದಾದಮೇಲೆ ಗಿಡ ಎಲ್ಲ ಕಟಿಂಗ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಎಲ್ಲ ಹಬ್ಬ ಮುಗಿಯೋವರೆಗೆ ಇಟ್ಕೊಂಡ್ರೆ ಮನೆಯಲ್ಲೇ ಆದಂಥ ಹೂವನ್ನು ಹಾಕ್ಬೋದು ಪೂಜೆಗೆ. ಅದಾದಮೇಲೆ ಕಟಿಂಗ್ ಮಾಡಿದ್ರೆ ಮತ್ತೆ ಹೊಸ ಚಿಗುರು ಬಂದು ಚೆನ್ನಾಗಿ ಬರುತ್ತೆ ಅಂಥೇಳಿ ಇವಾಗ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ. ಆರುಷ್ ಅಂತೂ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡು ಅಂತ ಇದ್ದು. ನಾನು ವೆಜಿಟೇಬಲ್ಸ್ ಹಾಕ್ತಾಯಿಲ್ಲ, ಅವರಿಗೆ ವೆಜಿಟೇಬಲ್ಸ್ ಹಾಕಿದರೆ ಇಷ್ಟ ಆಗಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ನೀವು ಬೇಕಂದರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗೇ ಇರುತ್ತೆ ಇಷ್ಟ ಆಗೋರಿಗೆ. ಹಾಗೆ ಇದನ್ನ ಹುರ್ಕೊಳ್ಳೋದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ, ಕಲರ್ ಚೇಂಜ್ ಆಗೋವರೆಗೆ. ಹಾಗೆ ಈ ಕಡೆ ನೀರು ಕೂಡ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಶಾವಿಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೋಡ್ಬೋದು. ಇನ್ನೂ ಒಂದು ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗಲಿ, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಗ್ಯಾಸನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಹೈ ಇಟ್ಕೊಂಡ್ಬಿಟ್ರೆ ಬೇಗ ಕೆಂಪಾದಂಗೆ ಆಗಿಬಿಡುತ್ತೆ, ಅದಷ್ಟು ಚೆನ್ನಾಗಿ ಹುರ್ಕೊಳ್ಳಲ್ಲ ಎಲ್ಲ ಕಡೆ. ಅದಕ್ಕೋಸ್ಕರ ಹೀಗೆ ಕೈಯಾಡಿಸ್ತಾ ಇರಬೇಕು, ಎಲ್ಲ ಕಡೆ ಹುರ್ಕೋಬೇಕು ಚೆನ್ನಾಗಿ. ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಮೇಲಿನ ಶಾವಿಗೆ ಕೂಡ ಚೆನ್ನಾಗಿ ಹುರ್ಕೊಳ್ಳುತ್ತೆ, ಕೆಳಗಡೆ ಇರೋದು ಕೂಡ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಇಲ್ಲಾಂದರೆ ಕೆಳಗಡೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಮೇಲ್ಗಡೆ ಹಾಗೇನೆ ಉಳಿದ್ಬಿಡುತ್ತೆ. ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಸೂಜಿ ಮೆಣಸಿಷ್ಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೂಜಿ ಮೆಣಸಿಲ್ಲ ಅಂದರೆ ಹಸಿಮೆಣಸೇ ಹಾಕ್ಕೊಳ್ಳಿ, ಇದು ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ, ನನ್ನ ಹತ್ರ ಅದು ಇರೋದ್ರಿಂದ. ಹಾಗೆ ಇಲ್ಲಿ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಕಲರ್ ಚೇಂಜ್ ಆಗಿದೆ ಶಾವಿಗೆ. ಈಗ ಇದಕ್ಕೆ ಕುದಿಯೋ ನೀರನ್ನ ಹಾಕ್ತಾ ಇದ್ದೀನಿ. ಕುದಿಯೋ ನೀರಲ್ಲಿ ಬೇಯಿಸ್ಕೋಬೇಕಿದ್ನ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಯಾಕೆಂದರೆ ಉದುರಾದಂಥ ಶಾವಿಗೆ ಮಾಡ್ಕೊಳ್ಳುವಾಗ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡ್ರೆ ಒಳ್ಳೆ ಉದುರಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಕೊಂಡ್ರೂ ಉದುರಾಗೇ ಇರುತ್ತೆ. ನೀವು ವೆಜಿಟೇಬಲ್ಸ್ ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡ್ರೂ ಅದೇ ರೀತಿಯೇ ಇರುತ್ತೆ ಚೆನ್ನಾಗಿ. ಮಕ್ಕಳಿಗಂತೂ ತುಂಬ ಇಷ್ಟ. ಒಂಥರ ಅವರಿಗೆ ನೂಡಲ್ಸ್ ಎಲ್ಲ ತಿನ್ನಂಗಾಗತ್ತೆ ಅಂತ ಹೇಳ್ತಾರೆ ಉದುರಾದರೆ. ಇವಾಗ ಉಪ್ಪಿಟ್ಟಿಗೆ ಅದು ಬೇಯಲಿ. ಹಸ್ಬೆಂಡ್ ದೀಪಾವಳಿ ಟೈಮಲ್ಲಿ ನನ್ನ ಅಣ್ಣನ ಮಗನ ಮದುವೆಗೆ ಹೋಗಿದ್ದರು. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೆ, ಮದುವೆ ಕರೆಯೋಕ್ಕೆ ಬಂದಿದ್ದನ್ನ. ನನಗೆ ಹೋಗೋಕ್ಕಾಗಿರಲಿಲ್ಲ, ಮಕ್ಕಳಿಗೆ ಇಬ್ಬರಿಗೂ ಸ್ಕೂಲ್ ಇರೋದ್ರಿಂದ ಅವ್ರ ಹತ್ರ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಅವ್ರು ಹೋದಾಗ ಊರಲ್ಲಿ ದೀಪಾವಳಿ ಹೆಚ್ಚಪಾಡ್ಯಕ್ಕೆ ಗೋಪೂಜೆ ಕೂಡ ಇತ್ತು ಅತ್ತೆ ಮನೆಯಲ್ಲಿ. ಸಿರ್ಸಿಯಲ್ಲಿ ಮದುವೆ ಆಗಿರೋದ್ರಿಂದ ಅವರು ಮನೆಗೆ ಹೋಗಿದ್ದರು. ಆವಾಗ ಹೋಳಿಗೆ ಎಲ್ಲ ಮಾಡಿದ್ರಂತೆ ಅತ್ತೆ. ನಮಗೂ ಕೂಡ ಹಸ್ಬೆಂಡ್ ಬರುವಾಗ ಹೋಳಿಗೆ ಕೊಟ್ಟು ಕಳಿಸಿದ್ರು. ಇವಾಗ ಅದನ್ನು ಕೂಡ ಬಿಸಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸಕ್ಕರೆ ಪಾಕ ಕೂಡ ಕಳಿಸಿದ್ರು ಅವರು.
ಅದಕ್ಕೆ ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ಳೋ ಕೆಲಸ ಇಲ್ಲ, ಬರೀ ಬಿಸಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಈಗ. ಹಾಗೆ ಜೋನಿ ಬೆಲ್ಲ ಕೂಡ ಖಾಲಿಯಾಗಿತ್ತು. ಹಸ್ಬೆಂಡ್ ಹತ್ರ ತೊಗೊಂಡು ಬರೋಕ್ಕೆ ಕೇಳಿದ್ದೆ, ತೊಗೊಂಡು ಬಂದಿದ್ರು. ನಮಗೆ ಈ ಬೇರೆ ಬೆಲ್ಲ ಯಾವುದೂ ಇಷ್ಟನೇ ಆಗಲ್ಲ. ಜೋನಿ ಬೆಲ್ಲ ತಿಂದು ಅಭ್ಯಾಸ ಆಗಿಬಿಟ್ರೆ ಅದೇನೇ ಒಂಥರ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಉಪ್ಪು ಕೂಡ ಖಾಲಿಯಾಗಿತ್ತು, ಅಲ್ಲಿಂದನೇ ತರಿಸಿದ್ದೆ ಅಲ್ಲ ಸಾಣಿಕಟ್ಟೆ ಉಪ್ಪು, ಅದು ಕೂಡ ತರಕ್ಕೆ ಕೇಳಿದ್ದೆ, ಅದನ್ನೂ ಕೂಡ ತೊಗೊಂಡು ಬಂದರು. ಹಾಗೆ ಅತ್ತೆ ಊರಲ್ಲಿ ಬೆಳೆಸೋಂಥ ಸೌತೆಕಾಯಿ ಎಲ್ಲ ಕಳಿಸಿದ್ರು. ಅದೊಂಥರ ಚೆನ್ನಾಗಿರುತ್ತೆ ದೋಸೆ ಮಾಡೋಕ್ಕೆ, ತೆಳ್ಳಗೆ ಮಾಡೋಕ್ಕೆ, ಕಡುಬು ಮಾಡೋಕ್ಕೆ, ಇಲ್ಲ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಊರು ಸೌತೆಕಾಯಿ. ಇವಾಗ ಉಪ್ಪಿಟ್ಟಿಗೆ ಬೇಯ್ತಾ ಇದೆ ಶಾವಿಗೆ. ಅತ್ತೆ ಸೌತೆಕಾಯಿ ಕರೆ ಕಳಿಸಿದ್ರು, ತುಂಬಾ ಚೆನ್ನಾಗಿತ್ತು. ಅದು ತಿಂದಮೇಲೆ ನಾನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಕಳಿಸಿದ್ರು, ಬೇಗ ಖಾಲಿ ಆಗಿಬಿಡ್ತು. ಸೌತೆಕಾಯಿ ಹೇಗಾದರೂ ಕಳಿಸಿದಾರಲ್ಲ, ಅದಕ್ಕೆ ಊರು ಸೌತೆಕಾಯಿಂದ ಕರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಒಳಗಡೆ ಟೊಳ್ಳಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಶಾವಿಗೆ ಬೇಯ್ತಿದ್ದಂಗೆ ಅದಕ್ಕೊಂದಿಷ್ಟು ತಣ್ಣೀರು ಹೊಯ್ಕೊಂಬಿಟ್ಟೆ. ಆಮೇಲೆ ಸ್ಟ್ರೇನರಲ್ಲಿ ಇಲ್ಲಿ ಸೋಸ್ಕೊಂಡಿದ್ದೀನಿ. ಮತ್ತೆ ಪುನಃ ಒಂದು ಸರಿ ತಣ್ಣೀರು ಹಾಕ್ಕೊಳ್ತೀನಿ. ಆವಾಗ ಉದುರಾಗಿ ತುಂಬ ಚೆನ್ನಾಗಿರುತ್ತೆ ಇಡೀ ದಿನ ಕೂಡ. ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಬಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗಿನೇ ನಾನಿಲ್ಲಿ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಡಲೆಬೇಳೆ, ಶೇಂಗಾ ಕೂಡ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಸಾಸಿವೆ, ಕಟ್ ಮಾಡಿ ಇಟ್ಕೊಂಡಂಥ ಸೂಜಿ ಮೆಣಸು ಮತ್ತು ಹಸಿ ಮೆಣಸು, ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಹಾಗೆ ಕರಿಬೇವು, ಈರುಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಹುರ್ಕೋಬೇಕು ಎಣ್ಣೆಯಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನೀಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಉಪ್ಪು ಕರಗಲ್ಲ, ಅದಕ್ಕೆ ಈ ಒಗ್ಗರಣೆಯಲ್ಲೇ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಕರ್ಕೊಳ್ಳುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ಸ್ವಲ್ಪ ಹಸಿಕಾಯಿ ಸೇರಿಸ್ಕೊಳ್ಳೋಣ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಕೊನೆಯಲ್ಲಿ ಶಾವಿಗೆ ಸೇರಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಉದುರಾಗಿದೆ. ಬೇಕಂದ್ರೆ ನೀವು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು. ಇದಕ್ಕೆ ಒಳ್ಳೆ ಕಲರ್ ಬರುತ್ತೆ. ಉಪ್ಪೆಲ್ಲ ಮೊದಲೇ ಹಾಕಿರೋದ್ರಿಂದ ಮತ್ತೆ ಉಪ್ಪೇನು ಬೇಕಾಗಲ್ಲ. ರುಚಿ ನೋಡಿ ಬೇಕಂದ್ರೆ ಹಾಕ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖುಷಿ ಖುಷಿ ಟೇಸ್ಟ್ ನೋಡಲ್ಲ. ಟೇಸ್ಟ್ ನೋಡ, ಒಂಚೂರು ಉಪ್ಪೆಲ್ಲ ಸರಿಯಾಗಿದೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಲಾಸ್ಟ್ ಒಂಚೂರು ಎಣ್ಣೆ ನೀಡಬೇಕು. ಸರಿಯಾಗಿದೆ, ಉಪ್ಪೆಲ್ಲ ಸರಿಯಾಗಿದೆ. ಉಪ್ಪಿಟ್ಟು
ಈ ಉಪ್ಪು ಅದನ್ನು ಕೂತು ಕೊಡ್ತು ಗಟ್ಟಿಯಲ್ಲಿ. ಅದ್ರ ಆ ಉಪ್ಪಲ್ಲಿ ಎಷ್ಟು ಹಾಕೊಳ್ಳೋದು ಗೊತ್ತಿಲ್ಲ. ಗೊತ್ತಾಗ್ತಿದೆ. ಹೌದಿಲ್ಲ ಈಗ ಸ್ವಲ್ಪ ನೋಡ್ತಾನೆ. ಖಾರ ಸಮಯ ಇದೆ. ಖಾರ ಸಮಯ ಇದೆ. ನೆನ್ನೆ ಮಾಡೋದು ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಜಾಸ್ತಿ ಇತ್ತು. ಶಾವಿಗೆ ಉಪ್ಪಿಟ್ಟು ರೆಡಿ. ಆರುಷಿ ಕರಿ. ಆರುಷಿ ನಿನ್ನೆಯಿಂದ ನಂಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳಿ ಅಪ್ಪ ಅದ್ರ ಸ್ಕೂಲ್ ಬಾಕ್ಸಿಗೆ ಮಾಡ್ಕೊಳ್ಬೇಡ. ಲಿಂಬು ಬೇಡ್ದನಲ್ದ ಲಿಂಬು ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಶಾವಿಗೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಟರು ಕೂಡ ಇದು ಇದೇ ರೀತಿ ಉದುರಾಗಿ ಚೆನ್ನಾಗಿರುತ್ತೆ. ಸ್ವಲ್ಪನೂ ಮುದ್ದೆ ಆಗಲ್ಲ. ಹಾಗೆ ಕುಕ್ಕರಲ್ಲಿ ಹಾಲು ಕಾಯಿಸೋಕೆ ಇಟ್ಕೊಂಡಿದ್ದೆ. ಹಾಲು ಕೂಡ ಕಾಯಿತು. ನಂತರ ಕುಡಿಯೋದಕ್ಕೆ ಕಷಾಯ ಮಾಡೋದಕ್ಕೆ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ ಕಷಾಯ ಹುಡಿ ಹಾಕ್ತಾ ಇದ್ದೀನಿ. ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಕೋಲ್ಡ್ ಎಲ್ಲ ಆಗಲ್ಲ. ಯಾಕೆಂದರೆ ನಾವು ಅದಕ್ಕೆ ಜೀರಿಗೆ, ಸೋಂಪು, ಧನಿಯಾ, ಕಾಳುಮೆಣಸು ತುಂಬ ಥರ ಹಾಕಿರ್ತೀವಿ. ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಂಥರ ಗಂಟ್ಲು ಕೂಡ ನಚ್ಚಗನ್ಸುತ್ತೆ. ಸಕ್ಕರೆ ಬೇಕಂದರೆ ಹಾಕ್ಕೋಬೋದು, ಬೆಲ್ಲ ಬೇಕಂದ್ರೂ ಹಾಕ್ಕೋಬೋದು. ನಾವು ಹೆಚ್ಚಾಗಿ ಬರೀ ಸಪ್ಪೆನೇ ಕುಡಿಯೋದು. ನಾವು ಸಕ್ಕರೆ ಮತ್ತು ಬೆಲ್ಲ ಆ ಥರ ಎಲ್ಲ ಏನೂ ಹಾಕ್ಕೊಳ್ಳಲ್ಲ. ಯಾಕೆಂದರೆ ಪ್ರತಿದಿನ ಬೆಳಿಗ್ಗೆ ಕಷಾಯ ಕುಡಿಯೋದ್ರಿಂದ ಸಪ್ಪೆನೇ ಕುಡಿಯೋದು. ಒಂದೊಂದು ಸರಿ ಮಾಲ್ಟು, ಒಂದೊಂದು ಸರಿ ಕಷಾಯ, ಒಂದೊಂದು ಸರಿ ಕಾಳರ್ಶಿನ, ಈ ಥರ ಬೇರೆ ಬೇರೆ ಥರ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಕಷಾಯ ಮಾಡ್ತಾಯಿದ್ದೀನಿ. ಕಷಾಯ ಪುಡಿ ನಿನ್ನೆ ಅಷ್ಟೇ ತಾಜಾ ಮಾಡಿದ್ದೆ. ಇವಾಗಂತೂ ಚಳಿಗಾಲ ಅಲ್ವಾ, ಚೆನ್ನಾಗಿರುತ್ತೆ ಅಂಥೇಳಿ ಕಷಾಯ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಕುದೀತಿರೋ ನೀರಿಗೆ ಹಾಲು ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಮಕ್ಕಳಿಗೆಲ್ಲ ಲೋಟಕ್ಕೆ ಹಾಕ್ಕೊಡ್ಬೇಕು. ನೀವು ಕೂಡ ಯಾರೆಲ್ಲ ಇದೇ ರೀತಿ ಕಷಾಯ ಪುಡಿ ಮಾಡ್ಕೊತೀರಾ ಮನೆಯಲ್ಲಿ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕಷಾಯ ಪುಡಿ. ಬೆಳಬೆಳಿಗ್ಗೆ ಟೀ ಕಾಫಿ ಎಲ್ಲ ಕುಡಿಯೋ ಬದಲು ಇದನ್ನು ಕುಡಿಯೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ಅತ್ತೆ ಕೊಟ್ಟು ಕಳಿಸೋಂಥ ಹೋಳಿಗೆ ಕೂಡ ತಿನ್ನೋದಕ್ಕೆ ಬಿಸಿ ಮಾಡ್ತಾ ಇದ್ದೀನಿ. ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತೇಳಿ ನಾನೊಂದು ಕಡಾಯಿಯಲ್ಲಿ ಶೇಂಗಾ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ದೊಡ್ಡ ಬೌಲಲ್ಲಿ 1 ಬೌಲ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಶೇಂಗಾ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಖಾಲಿಯಾಗಿದೆ, ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೋಬೇಕು ಅಲ್ಲಿವರೆಗೆ. ಇವತ್ತು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಜೊತೆಗೆ. ಇನ್ನೊಮ್ಮೆ ಮಾಡಿದಾಗ ಶೇರ್ ಮಾಡ್ತೀನಿ. ಸ್ವಲ್ಪ ಗಡಿಬಿಡಿಯಲ್ಲಿದ್ದೀನಿ. ಚಟ್ನಿ ಪುಡಿ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ. ಚಟ್ನಿ ಪುಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಚಟ್ನಿ ಪುಡಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ದೋಸೆ ಮಾಡಲಿ, ಚಪಾತಿ ಮಾಡಲಿ, ಅಕ್ಕಿ ರೊಟ್ಟಿ ಏನೇ ಮಾಡಿದ್ರೂ ಕೂಡ ಚಟ್ನಿನ ಇನ್ನೇನೋ ಪಲ್ಯನ ಇವೆಲ್ಲ ಮಾಡೋಕ್ಕಾಗಿಲ್ಲ ನಮಗೆ ಅಂತಂದರೆ ಸಡನ್ನಾಗಿ ಇದನ್ನೇ ಹಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ಬಾಕ್ಸಿಗೂ ಅಷ್ಟೇ ಚಪಾತಿ ಜೊತೆಗೆ ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಕೊಟ್ಟು ಕಳಿಸ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಬರೀ ಅನ್ನ ಮಾಡ್ಕೊಂಡಿದ್ದೀವಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ತಿನ್ಬೋದು. ಇಲ್ಲ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಯಾವಾಗಲೂ ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಚಟ್ನಿ ಪುಡಿ ಮಾಡಿ ಇಟ್ಟಿರಲೇಬೇಕಾಗತ್ತೆ. ಎಲ್ಲರಿಗೂ ತುಂಬ ಇಷ್ಟ ಮನೇಲಿ. ಅದಕ್ಕೆ ಇವಾಗ ಇಷ್ಟು ಚಟ್ನಿ ಪುಡಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಮ್ಮೆ ಮಾಡುವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸಖತ್ತಾಗಿದೆ ಮಾತ್ರ. ನೋಡಿ ನಾನು ಮರಗೆಣಸು ಹಾಕಿದ್ದೆ. ಇನ್ನೇನು ಗೆಣಸು ಕೈಗೆ ಸಿಕ್ಕಬೇಕು ಅನ್ನೋ ಟೈಮಲ್ಲಿ ಎಲ್ಲ ಇದನ್ನ ಕತೆ ಮುಗಿಸ್ಬಿಟ್ಟಿದೆ.
2 ದಿವಸದಿಂದ ಎಲ್ಲ ತಿಂದು ಹಾಕ್ತಿದೆ. ಇವತ್ತೇನಾದರೂ ನಮಗೊಂದು ಸ್ವಲ್ಪನಾದರೂ ಸಿಗ್ಬೋದು ಅಂತ ನೋಡುವ ಅಂತೇಳಿ ಬಂದಿದ್ದೀನಿ. 1 ವರ್ಷದ ಮೇಲಾಯ್ತು ಇದನ್ನ ಹಾಕಿ. ನಮ್ಮನೆಗೆ 1 ತಿಂಗಳದಿಂದ ಒಂದು ದೊಡ್ಡ ಹೆಗ್ಗಣ ಬರ್ತಾಯಿತ್ತು. ರಾತ್ರಿ ಲೈಟೆಲ್ಲ ತೆಗೆದ ಮೇಲೆ, ಎಲ್ಲರೂ ಮಲಗಿದ ಮೇಲೆ ಬರ್ತಾಯಿತ್ತು. 12 ಗಂಟೆ ನಂತರ ಹೆಚ್ಚಾಗದು ಬರೋದು. ನಾನು ಮಧ್ಯರಾತ್ರಿ ಎಲ್ಲಾದರೂ ನೀರು ಕುಡಿಯೋಣ ಅಂತ ಬಂದರೆ ಜೋರಾಗಿ ಸೌಂಡ್ ಬರ್ತಾಯಿತ್ತು. ಅದು ಓಡೋದು ಮೇಲ್ಗಡೆಯಿಂದೆಲ್ಲ ಕೆಳಗೆ ದಬ ದಬ ಅಂತ ಓಡ್ತಿತ್ತಲ್ಲ. ನಾನು ಯಾರಪ್ಪ ಬಂದುಬಿಟ್ಟಿದ್ದಾರೆ ಅಂತೇಳಿ ಅದು ಕೆಳಗಡೆ ಎಲ್ಲ ಒಂದು ಸರಿ ಅದು ಸೌಂಡ್ ಮಾಡೋದಕ್ಕೆ ಯಾರೋ ಇದ್ದಾರೆ, ಕಳ್ಳರೇ ಇದ್ದಾರೆ ಅಂತೇಳಿ ಒಂದಿನ ಅಂತೂ ತುಂಬಾ ಭಯ ಪಟ್ಕೊಂಡೆ. 5 ಗಂಟೆಗೆ ಯೋಗ ಕ್ಲಾಸಿಗೆ ಕೆಳಗಡೆ ಡೋರ್ ಓಪನ್ ಮಾಡೋಕ್ಕೆ ಹೋಗಬೇಕು ಅಂದ್ಕೊಂಡೆ. ಇದ್ರ ಸೌಂಡಿಗೆ ಏನೋ ಇದೆ, ಯಾರೋ ಬಂದುಬಿಟ್ಟಿದ್ದಾರೆ ಕೆಳಗಡೆ, ಡೋರ್ ಹಾಕಿದೀವೋ ಇಲ್ವೋ ರಾತ್ರಿ, ಈ ಥರ ಎಲ್ಲ ಭಯ ಪಟ್ಕೊಳ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಲೈಟ್ ಹಾಕ್ತಿದ್ದಂಗೆ ಹೆಗ್ಗಣ ಏಣಿಯಿಂದ ಕೆಳಗಡೆ ಇಳಿದು ಹೋಗ್ತಾನೇ ಇದೆ ಮೆಟ್ಲಲ್ಲಿ. ತುಂಬಾ ಭಯ ಆಯಿತು. ಆಮೇಲೆ ಇದು ಹೇಗಪ್ಪ ಬಂತು ನೋಡ್ತಾನೆ ಇದ್ದೀನಿ, ತುಂಬ ದೊಡ್ಡ ಹೆಗ್ಗಣ. ನೋಡ್ತಿದ್ದಂಗೆ ಕೆಳಗಡೆ ಕಬ್ಬಣದ ಗೇಟ್ ಇದೆಯಲ್ಲ, ಅದ್ರ ಕೆಳಗೆ ಚಿಕ್ಕ ಜಾಗ ಇದೆ, ಅದರಿಂದನೇ ಆಚೆ ಓಡಿಬಿಡ್ತು ಅದು 1 ಸೆಕೆಂಡಲ್ಲಿ. ಆ ಸಂದಿಯಲ್ಲೇ ನುಕ್ಕೊಂಡು ಹೋಗ್ತಾ ಇದೆ. ನನಗೆ ಆಶ್ಚರ್ಯ, ಅಷ್ಟು ಚಿಕ್ಕ ಸಂದಿಯಲ್ಲಿ ಜಿರಳೆ ಆ ಥರ ಮಾತ್ರ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅಷ್ಟು ದೊಡ್ಡ ಹೆಗ್ಗಣ ಹೇಗಪ್ಪ ಹೋಗತ್ತೆ ಅಂತ ಗೊತ್ತಾಗಿಲ್ಲ. ಬೆಕ್ಕಿನ ಮರಿಗೆಲ್ಲ ಹೋಗೋಕ್ಕಾಗಲ್ಲ. ಬಹುಶಃ ಹೆಗ್ಗಣಕ್ಕೆ ಬೋನೆಲ್ಲ ಇರುತ್ತೋ ಇಲ್ವೋ, ಆ ಥರ ಆರಾಮಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ಯೋಗ ಕ್ಲಾಸಿಗೆ ಕೂತವ್ರು ಅವರು ಕೂಡ ನೋಡಿಕೊಂಡು ಹೇಳ್ತಾಯಿದ್ರು, ಮೇಡಮ್ ಅವರು ಪಟ್ಟಂತ ಯೋಗ ಮಾಡ್ತಿರೋ ಟೈಮಲ್ಲೇ ಓಡೋಗ್ಬಿಡ್ತು ಮತ್ತೊಂದು ದಿವಸ. ಅಷ್ಟು ದೊಡ್ಡ ಹೆಗ್ಗಣ ಹೆಂಗೆ ಅಷ್ಟು ಚಿಕ್ಕ ಜಾಗದಲ್ಲಿ ಹೋಗುತ್ತೆ ಅಂತೇಳಿ ಅವ್ರಿಗೂ ಕೂಡ ಆಶ್ಚರ್ಯ ಆಯಿತು. ನನಗೂ ನಿಜವಾಗ್ಲೂ ಅಂತೂ ಇಂತೂ ಈ ಗಡ್ಡೆ ಕೂಡ ತಿಂದಿದ್ದಾಯಿತು. ಇದು ಟಾಪಿಯೋಕ ಮರಗೆಣಸು ಅಂತಲೂ ಹೇಳ್ತಾರೆ ಅನಿಸುತ್ತೆ. ಈಗ ಕೀಳ್ತಾ ಇದ್ದೀನಿ. 1-2 ದಿವಸದಿಂದ ಪೂರ್ಣ ಇದನ್ನು ಕೂಡ ತಿಂದು ಖಾಲಿ ಮಾಡಿಬಿಟ್ಟಿದೆ. ಮೊಟ್ಟೆ ಕೆಸು ಎಲ್ಲ ಹಾಕ್ಕೊಂಡಿದೆ ಇಲ್ಲಿ ನೋಡಿ. ಇದೇ ನೋಡಿ, ಇಲ್ಲಿ ಗಡ್ಡೆ ಇದ್ದೀನಿ. ಇದು ರಾಶಿ ದಪ್ಪ ಚಲೋ ಆಗ್ತಿತ್ತು. ಅದು ತಿನ್ನಕ್ಕೆ ನೋಡಿ ಹಿಂಗೆ ವೈಟ್ ಕಲರ್ ಬರ್ತದೆ. ಇದು ಅದು ರೂಟ್ಸ್ ಇವೆಲ್ಲ ಗಡ್ಡೆ ಆಗ್ತದೆ ಈ ಥರ ವೈಟ್ ಇತ್ತು ಒಳಗೆ. ಮತ್ತೆ ಇವೆಲ್ಲ ಬೇಯಿಸಿ ಬರ್ತೀವಿ. ರಾಶಿ ಒಳ್ಳೆ ಪೌಷ್ಟಿಕ ಇದು. ಹಿಡ್ಕೊ ನೋಡಿ, ಇದು ಹಿಂಗೆ ಸಿಪ್ಪೆ ತೆಗೆದ್ರೆ ನೋಡಿ ಈ ಥರ ಇದು ಎಳೆ ಇದ್ದದಕ್ಕೆ ಓಪನ್ ಆಗ್ತಾ ಇದ್ದು ನೋಡಿ, ಎಷ್ಟು ವೈಟ್ ಕಲರಲ್ಲಿ ಕಾಣಿಸ್ತಾ ಇತ್ತು. ಇದು ಇನ್ನೂ ಬೆಳವಣಿಗೆ ಇತ್ತು, ಹೆಗ್ಗಣ ಇಡ್ತಿಲ್ಲ ಏನು ಕಿತ್ತೆ. ಮರಗೆಣಸು ಇದನ್ನ ಬೇಯಿಸ್ಕೊತೀನಿ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಕಟ್ ಮಾಡಿ ಮತ್ತೆ ಲೈಟ್ ಅಲ್ಲೇ ಕಟ್ ಮಾಡಿ ತುದಿಯಲ್ಲಿ ಮಾಡೋದು. ಯಪ್ಪ ಇದೆಲ್ಲ ಮುರುಗನೆ ಹಂಗೆ ಮಾಡಿದ್ರೆ ಇದೆಲ್ಲ ಸಪ್ರೇಟ್ ಎಲ್ಲೆಲ್ಲಿ ಕಟ್ ಮಾಡಿ ನೆಡ್ತೀವೋ ನಾವು ಅದೇ ಬೇರೆ ಕೊಟ್ಕೊಂಡು ಗಿಡ ಬಂದ್ಬಿಡುತ್ತೆ. ಈ ರೀತಿ ಕಟ್ ಮಾಡಿ ನೆಟ್ಟಿದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹುಳ ಕೂಡ ಹೊಡೆದು ಬಿಟ್ಟಿದೆ ಇದಕ್ಕೆ. ಈ ಥರ ಕಡ್ಡಿ ಥರನೇ ನೆಡೋದು. ಲಾಸ್ಟ್ ಟೈಮ್ ನಾನು ನೆಟ್ಟಿದ್ದು ಹೀಗೆ ಎಲ್ಲ ಎಲೆಗಳೆಲ್ಲ ತೆಗೆದು ಈಗ ಈ ಎಲೆಗಳಿಗೆಲ್ಲ ಹುಳ ಹಿಡಿದು ಬಿಟ್ಟಿದೆ. ಎಲ್ಲ ನೀಟ್ ಮಾಡ್ಕೋಬೇಕಿದೆ. ಎಲೆಯನ್ನು ಗೊಬ್ಬರ ಮಾಡೋದಕ್ಕೆ ಬಳಸ್ತೀನಿ. ಸುಮಾರು ಗಿಡ ಆಗುತ್ತೆ, ಆದರೆ ಹೆಗ್ಗಣ ತಿನ್ನತ್ತೆ ಅನ್ನೋದೊಂದೇ ಬೇಜಾರು. ಮತ್ತು ಇದಕ್ಕೇನು ನಾವು ಗೊಬ್ಬರ ಹಾಕ್ಕೊಡ್ಬೇಕು, ಕಷ್ಟಪಡಬೇಕಂತಿಲ್ಲ. ನಾನು ಇಲ್ಲಿ ನಲ್ಲಿ ಹತ್ರ ಇಟ್ಕೊಂಡ್ಬಿಟ್ಟಿದ್ದಲ್ಲ, ನೀರು ಕೂಡ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ, ಹಾಕಿದ್ದೇ ಇಲ್ಲ ನನಗೆ ಅವಶ್ಯಕತೆ ಮಾಡೋಕ್ಕಿಂತ. ಹೆಗ್ಗಣ ತಿನ್ನತ್ತೆ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಕಿತ್ಬಿಟ್ಟೆ. ನೋಡಿದ್ರೆ ಇವತ್ತೇ 2 ಹೆಗ್ಗಣ ಸತ್ಬಿದ್ದಿದೆ. ಯಾರೋ ಔಷಧಿ ಹಾಕಿದ್ರು ಅಂತ ಅನಿಸುತ್ತೆ. ಸುಮ್ಮನೆ ಕಿತ್ತೆ ಅಂತ ಅನಿಸ್ತು, ಮತ್ತು ಚೆನ್ನಾಗಿ ಬೆಳೀತಾ ಇತ್ತು ಅಂತೇಳಿ ಇದೆಲ್ಲ ನಾನು ಎಲೆಲ್ಲ ಕ್ಲೀನ್ ಮಾಡಿ ತೆಕ್ಕೊಂಡು ಗೊಬ್ಬರ ಮಾಡೋದಕ್ಕೆ ತೊಗೊಂಡು ಹೋಗಿ ಹಾಕೋ ಟೈಮಲ್ಲಿ ಅಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ದು ಕಾಣಿಸ್ತು. ಆಚೆ ಕಡೆ ನಮ್ಮ ಕಾಂಪೌಂಡ್ ಆಚೆ ಕಡೆ ರೋಡ್ ಹತ್ರ ಬಿದ್ದಿತ್ತು. ಅದೇ ಹೆಗ್ಗಣನೇ ಬರ್ತಾ ಇದ್ದಿದ್ದು. 2 ಹೆಗ್ಗಣ ಇತ್ತು, ಒಂದು ಸ್ವಲ್ಪ ಆಚೆ ಇತ್ತು, ಇನ್ನೊಂದು ನಮ್ಮ ಕಾಂಪೌಂಡ್ ಪಕ್ಕನೇ ಬಿದ್ದಿತ್ತು. ನಾನು
ತುಂಬ ದಿವಸದಿಂದ ಚಿಂತೆಯಲ್ಲಿ ಬಿದ್ದುಬಿಟ್ಟಿದ್ದೆ, ಹೇಗೆ ಅದನ್ನು ಓಡಿಸೋದು, ಏನು ಮಾಡೋದು ಅಂತೇಳಿ. ಅದಕ್ಕೆ ಕೇಕೆಲ್ಲ ಇಟ್ಟು ನೋಡಿದೆ, ಅದು ತಿಂದಿರಲಿಲ್ಲ. ಹಾಗೆ ಅದೊಂಥರ ಗಮ್ ಮ್ಯಾಟ್ ಬರುತ್ತಲ್ಲ, ಅದನ್ನೇ ಇಟ್ಟು ನೋಡಿದ್ದೆ, ಅದ್ರ ಮೇಲೂ ಹತ್ತು ಹೋಗಿಲ್ಲ. ಅದನ್ನ ಎಲ್ಲ ಜಾಗದಲ್ಲಿ ಇಟ್ಟು ನೋಡಿದೆ, ಇಟ್ಟು ದಿವಸ ಬರ್ತಾನೆ ಇರಲಿಲ್ಲ. ತುಂಬ ಜೋರಿತ್ತು ಮಾತ್ರ. ಯಾರು ಔಷಧಿ ಹಾಕಿ ಸಾಯಿಸಿರೋ ಗೊತ್ತಿಲ್ಲ, ಅಂತೂ ನನಗಂತೂ ಸ್ವಲ್ಪ ನಿಶ್ಚಿಂತೆ ಆಯಿತು ಅಂತ ಹೇಳ್ಬೋದು. ಅಂತೂ ಕಳ್ಳನ ಸಾವು ಆಯಿತು ಅಂತೇಳಿ. ಇಲ್ಲೂ ಕೂಡ ಒಂದು ಹಾಕಿದೆ, ಇಲ್ಲೂ ಒಂದು ಗಿಡ ಆಗಿದೆ ನೋಡಿ. ಎಂತ ಗಿಡ? ಇದೇ ಟಾಪ್ಲಿಕ್ ನೋಡಿ, ಅಲ್ಲಿ ಕೆಳಗೆ ಇನ್ನೂ ದಪ್ಪ ಆಗೋದ್ರ ಅಷ್ಟೇ, ದಪ್ಪ ಇಲ್ಲ. ಡಿಕಂಪೋಸ್ ಗೊಬ್ಬರ ರೆಡಿ ಆಗುತ್ತೆ. ಈಗಿನ ಎಲ್ಲ ಅಲ್ಲಿ ಬಗ್ದು ಹಾಕಿ ಇಲ್ಲಿ ದೊಡ್ಡ ಹೋಲ್ ಮಾಡಲಿಕ್ಕಿದೆ ಈ ಸೈಡಲ್ಲಿ. ಇಲ್ಲೂ ಕೂಡ ಒಂದು ಡ್ರಮ್ ಗೊಬ್ಬರ ರೆಡಿ ಆಗಿದೆ. ಮತ್ತೆ ಬಸಳೆ ಹಾಕಿದ್ದೀನಿ, ಹಳೆದೆಲ್ಲ ಕಿತ್ತುಬಿಟ್ಟು ಮತ್ತೆ ಸೀಡ್ಸಿಂದ ಹೊಸ ಬಸಳೆ ರೆಡಿ ಮಾಡಿದ್ದೀನಿ. ಹಾಗೆ ಒಂದು ಪಪ್ಪಾಯಿ ಗಿಡ ಕೂಡ ಹಾಕಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಮರಗೆಣಸು ಸಿಕ್ಕಿದೆ. ಬೆಳೆದಿಲ್ಲ ಅಷ್ಟೊಂದು, ಪರವಾಗಿಲ್ಲ, ಇಷ್ಟಾದರೂ ಸಿಗ್ತಲ್ಲ ಬೆಳೆದಿದ್ದಕ್ಕೆ ಅಂತ ಖುಷಿ ಪಡಬೇಕು. ಅಂತೂ ನನ್ನ ನಿದ್ದೆ ಹಾಳು ಮಾಡಿರುವಂಥ ಕಳ್ಳನಿಗೆ ಯಾರೋ ಮುಕ್ತಿ ಕೊಡಿಸಿದ್ರು ಅಂತ ಆಯಿತು. ಆದರೂ ಒಂದು ರೀತಿ ಪಾಪ ಅನಿಸುತ್ತೆ ಸತ್ತು ಬಿದ್ದಿದ್ದು ನೋಡಿದಾಗ.